ಎಲ್ಲ ಮೈಕ್ಸ್ ಇದೆಯಾ? ಎಲ್ಲ ಓಕೆನಾ? ಆಡಿಯೋ ಓಕೆನಾ? ಟೀಮ್ ಕೇಳುವ ಯಾರೋ ಒಬ್ರು ಕೇಳ್ರಿ. ಯಾರು ಐ ಥಿಂಕ್ ನನಗೆ ರಿಫ್ರೆಶ್ ಆಯಿತು. ಆಫ್ ಲೈಟ್ ತುಂಬ ಏನು ಆ್ಯಕ್ಷನ್ ಫಿಲ್ಮ್ಸ್, ಸ್ವಲ್ಪ ಡಾರ್ಕ್ ಶೇಡೆಡ್ ಫಿಲ್ಮ್ಸ್ ನೋಡ್ತಾ ಇತ್ತು, ಇನ್ಕ್ಲೂಡಿಂಗ್ ಅವರ್ ಫಿಲ್ಮ್ಸ್. ನಾವು ಮಾಡಬೇಕಾದ್ರೆ ಎಲ್ಲ ಸಿನಿಮಾ ನೋಡ್ಬೇಕಾದ್ರೆ ಸ್ವಲ್ಪ ಡಾರ್ಕ್ ಶೇಡೆಡು, ಸ್ವಲ್ಪ ಏನಂತೀವಿ ಹಾಂ ಆಫ್ ಲೈಟ್ ಸ್ವಲ್ಪ ಡಾರ್ಕ್ ಶೇಡೆಡ್ ಫಿಲ್ಮ್. ನಮ್ಮ ಫಿಲ್ಮ್ಸ್ ನೋಡಿದ್ರೆ ಎಲ್ಲ ಡಾರ್ಕ್ ಶೇಡೆಡು, ಚೂರು ಸಸ್ಪೆನ್ಸ್ರಸ್ಸು, ಕ್ರೈಮ್ ಥ್ರಿಲ್ಲರ್ಸು ಆ ಥರ ಬರ್ತಾಯಿತ್ತು. ಕಾಮಿಡೀಸ್ ಎಲ್ಲ ತುಂಬ ಕಮ್ಮಿ ಇತ್ತು. ಬಟ್ ಆಫ್ ಲೈಟ್ ಒಂದು 2 weeks ಬ್ಯಾಕ್ ಉಪಾಧ್ಯಕ್ಷ ಒಂದು ಒಳ್ಳೆ ಚೇಂಜ್ ಇತ್ತು. ಕಾಮಿಡಿ ಒಂದು ಫ್ರೆಶ್ನೆಸ್ ಇತ್ತು. ಸಿಂಪಲ್ ಅದೊಂದು ಸರಳ ಲವ್ ಸ್ಟೋರಿ. ಸುನಿ ಅವ್ರದ್ದು ಐ ಥಿಂಕ್ ತುಂಬ ಅಚ್ಚುಕಟ್ಟಾಗಿ ಒನ್ ಲೈನರ್ಸ್ನ ಭಾಳ ಚೆನ್ನಾಗಿ, ಆಮೇಲೆ ಈಗಿನ ಜನ್ರೇಷನ್ ತಕ್ಕಂತೆ ಭಾಳ ರಿಫ್ರೆಶಿಂಗ್ ಆಗಿ ಭಾಳ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಎಲ್ಲಿ ನಮಗೆ ಎಷ್ಟು ಬೇಗ ಒಂದು 2 hours 20 minutes 2.5 hours ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ಇಂಟ್ರೆಸ್ಟಿಂಗ್ ಇದೆ. ಓಪನಿಂಗೆಲ್ಲ ಹೋಯ್ತಾ ನಮಗೆ ಒಂದೊಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಆಮೇಲೆ ಸೆಕೆಂಡ್ ಹಾಫ್ಲಿ ಆ ಟ್ವಿಸ್ಟ್ಗಳಿದೆಯಲ್ಲ ಭಾಳ ಅದ್ಭುತವಾಗಿ ಅದು ಒಂದಕ್ಕೊಂದು ಲಿಂಕ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಿಡಲ್ಲಿ ಹುಡುಗಿನೇ ಆಡಿರಬೇಕು ಅಂತ. ಬಟ್ ಅದಕ್ಕೆ ಮೊದಲೇ ಸೂಚನೆ ಕೊಟ್ಬಿಡ್ತಾರೆ, ದಿಸ್ ಗರ್ಲ್ ಈಸ್ ಕನೆಕ್ಟೆಡ್ ವಿತ್ ಸಿಂಗಿಂಗ್ ಅಂತ ಒಂದು ಸೂಚನೆ ಕೊಡ್ತಾರೆ. ದಟ್ ಈಸ್ ಅಮೇಝಿಂಗ್ ಕಾನ್ಸೆಪ್ಟ್. ಅದು ಭಾಳ ಚೆನ್ನಾಗಿದೆ. ಆ್ಯಂಡ್ ರಾಜೇಶ್ ನಟರಂಗ್ ಅವ್ರ ಆ್ಯಕ್ಟಿಂಗ್ ಅಂತೂ ಅಮೇಝಿಂಗಾಗಿ ಮಾಡಿದ್ದಾರೆ. ಆಮೇಲೆ ಅಜ್ಜಿ ಕ್ಯಾರೆಕ್ಟರ್ ಮಾಡಿರೋ ಇವರು ಅಮೇಝಿಂಗ್. ಅವ್ರ ಸಂಧ್ಯಾ ಅವರು ಇಷ್ಟ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿನು ಅಂತೂ ಒಂದು ಹೀರೋ ಥರ ಮಾಡಿಲ್ಲ ಅವರು. ಆ ಪಾತ್ರ ಹೆಂಗಿದೆ, ಈಗ ಯೂಶ್ವಲಾಗಿ ನಾವೆಲ್ಲ ಮಾಡಿದಾಗ ಹೀರೋ ಒಂದು ಪಾತ್ರವಾಗಿ ಮಾಡಿದಾಗ ಹೆಂಗಿರುತ್ತೆ ಹಂಗಿರುತ್ತೆ. ಬಟ್ ವಿನು ಹ್ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ಅವ್ನು ನಾನು ನನ್ನ ತಮ್ಮನ ಮಗ ಅಂತ ಹೇಳ್ತಿಲ್ಲ, ನನ್ನ ಮಗನೂ ಅಷ್ಟೇ ಅಂತ ಹೇಳ್ತಿಲ್ಲ. 100% ಈಸ್ ಲಿವ್ ದ ಕ್ಯಾರೆಕ್ಟರ್. ಭಾಳ ಅಪರೂಪ ಆ ಥರ ಪಾತ್ರಗಳು ಬರೋದು. ಒಮ್ಮೊಮ್ಮೆ ಬಂದ್ಬಿಡುತ್ತೆ. ಜೋಗಿ ನಂಗೆ ಸಿಕ್ತು ಆ ಥರ. ಎಲ್ಲೋ ಒಂದು ಕಡೆ ಮಾಡಬೇಕಾದ್ರೆ ಒಂದೊಂದು ಪಾತ್ರ ಸಿಗುತ್ತೆ, ಅದು ಆರ್ಟಿಸ್ಟ್ ಅದು ಆ ಥರ. ವಿನುಗೆ ಇವತ್ತು ಒಂದು ಸರಳ ಲವ್ ಸ್ಟೋರಿ ನಿಜವಾಗ್ಲೂ ಹಿ ಹ್ಯಾಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್. ಪ್ರತಿಯೊಬ್ಬರು ಅಷ್ಟೇ, ವಿನು ಆಗಲಿ, ಸ್ವಾಶಿಷ್ಟ ಅಂತ ಅವರು ಅಷ್ಟೇ, ಇವನ್ ಶಿ ಹ್ಯಾಸ್ ಲಿವ್ಡ್ ಇನ್ ದಟ್ ಕ್ಯಾರೆಕ್ಟರ್. ತುಂಬ ಅದ್ಭುತ ಮಾಡಿದ್ದಾರೆ. ಆಮೇಲೆ ರಾಜೇಶ್ ನಟರಂಗ್ ಇರ್ಬೋದು, ಇಲ್ಲ ತಾಯಿ ಕ್ಯಾರೆಕ್ಟರ್ ಮಾಡ್ರು, ಅವ್ರ ಹೆಸರು ಅರುಣ ಬಾಲರಾಜ್ ಅವರು. ಹಾಗೂ ಇನ್ನೊಂದು ಪಾತ್ರ ಮಾಡಿದ್ರು ಮಲ್ಲಿಕಾ ಸಿಂಗು. ಆ್ಯಂಡ್ ಅಗೈನ್ ದ ಮ್ಯೂಸಿಕ್ ವೀರ್ ಸಮರ್ಥ್ ಮಾಸ್ ಲೀಡರ್ ಮಾಡಿದರು. ನನಗೆ ಒನ್ ಆಫ್ ದ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್. ಯಾಕೆಂದರೆ ಭಾಳ ಅವರು ರಾಗಗಳನ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾರೆ. ತುಂಬ ಅಪರೂಪ. ಉಪೇಂದ್ರ ಕುಮಾರ್ನ ಅವಾಗ ಉಪೇಂದ್ರ ಕುಮಾರ್, ಜಿ ಕೆ ವೆಂಕಟೇಶ್ ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್, ಇಳೆಯರಾಜ ಅವರು ಅಂಥ ಕೆಲವು ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಅಥೆಂಟಿಕ್ ರಾಗ ಇಟ್ಕೊಂಡು ಮಾಡ್ತಾರೆ. ಆ ಥರ ರಾಗ ಇಟ್ಕೊಂಡು ಯಾಕೆ ಮಾಸ್ ಲೀಡರಲ್ಲಿ ನೋಡಿದ್ದೆ. ಮಾಸ್ ಫಿಲ್ಮ್ ಆಗಿದ್ರು, ಅದಕ್ಕೆ ಒಂದು ಲವ್ಲಿ ಮೆಲೋಡಿ ತಂದಿದ್ರು. ಇದಕ್ಕೂ ಮೆಲೋಡಿ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಫಿಲ್ಮ್ನ ಒಂದು ಕಡೆ ಹಿಂಗೆ ಲಿಫ್ಟ್ ಮಾಡಿದ್ರು. ಟೋಟ್ಲಾಗಿ ಅದ್ಭುತವಾದ ಸಿನಿಮಾ. ಅಂದರೆ ಇವತ್ತು ಪ್ರೂವ್ ಆಗುತ್ತೆ ಯಾತಕ್ಕೆ ಒಳ್ಳೆ ಸಿನಿಮಾ ಮಾಡಿದೆ ನೋಡಲ್ಲ ಜನ ಅನ್ನೋದಕ್ಕೆ. ಇವತ್ತು ಎಲ್ಲ ಜನ ಬಂದು ನೋಡ್ತಾ ಇರೋದು. ಇವತ್ತು ಮಂಗಳವಾರ, ಇವತ್ತು ದಿನ ಬಂದು ಫುಲ್ ಹೌಸ್ ಹೋಗ್ತಾ ಇದೆ, ಜನ ಬಂದು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ 100%. ಯಾಕಂದರೆ ಫಸ್ಟ್ ಫಿಲ್ಮ್ ನಾನು 50th ಡೇ ಫಂಕ್ಷನ್ಗೆ ಹೋಗಿದ್ದೆ, ರಕ್ಷಿತ್ ಶೆಟ್ಟಿ ಅವ್ರು ಮಾಡಿದ್ರು. ನಂಗೆ ಆ ಸಿನಿಮಾ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ತುಂಬ ಸಿಂಪಲಾಗಿ ಹೇಳೋದು ಕಷ್ಟ, ಡಿಫಿಕಲ್ಟಾಗಿ ಹೇಳ್ಬಿಡ್ಬೋದು ಪಿಕ್ಚರ್ನ. ಬಟ್ ಸಿಂಪಲಾಗಿ ಹೇಳೋದು ಭಾಳ ಕಷ್ಟ. ಎಲ್ಲ ಅನ್ಕೋತಾರೆ ಏನು ಡಿಫಿಕಲ್ಟಾಗಿ ಹೇಳೋದು ಈಸಿಯಾಗಿ ಹೇಳ್ಬಿಡ್ಬೋದು. ಸಿಂಪಲಾಗಿ ಹೇಳೋದು ಭಾಳ ಕಷ್ಟ. ಲೈಫ್ ಸಿಂಪಲಾಗಿ ಇರೋದು ಯಾರು ಸಿಂಪಲಾಗಿ ಇರೋಕ್ಕಾಗಲ್ಲ. ಸಿಂಪಲಾಗಿ ಇರೋಕ್ಕೆ ಆಗಲ್ಲ ಲೈಫಲ್ಲಿ. ನಾವು ಬದುಕನ್ನು ನಾವು ಇರಬೇಕು ಅಷ್ಟೇ. ಬಟ್ 100% ಇವತ್ತು ನನಗೆ ಇಷ್ಟೊಂದು ಮಾತಾಡಲ್ಲ ನಾನು. ಬಟ್ ಭಾಳ ಖುಷಿ ಆಯಿತು. ಹಾರ್ಟ್ಫುಲ್. ಸುನಿ ತುಂಬ ಚೆನ್ನಾಗಿ ಮಾಡಿದ್ರು. ಗಾಡ್ ಬ್ಲೆಸ್ ಯು. ಐ ಥಿಂಕ್ ಬರೀ ಯಂಗ್ಸ್ಟರ್ ಮಾಡಬೇಡಿ ಸುನಿ. ಆ್ಯಂಡ್ ಒನ್ ವಾಸ್ ಫಿಲ್ಮ್ ಇದೆ ಅವ್ರ ಜೊತೆಲಿ, ಅದನ್ನು ಹೇಳ್ತೀನಿ, ಇವತ್ತೇ ಹೇಳ್ಬಿಡ್ತೀನಿ, ಮಾಡ್ತಾರೆ ಖಂಡಿತ. ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ ಐ ಹ್ಯಾವ್ ಸೀನ್ ಇನ್ ಮೈ ಲೈಫ್.
ಪ್ರೌಡ್, ಯಾಕಂದರೆ ನಮ್ಮ ಅಭಿಮಾನಿ ಇರ್ತಾರೆ. ಐ ಆಮ್ ಪ್ರೌಡ್ ಟು ಹ್ಯಾವ್ ಅಭಿಮಾನಿ ಲೈಕ್ ದಟ್. ಈ ರೀತಿ ಜಾಸ್ತಿ ಅಭಿಮಾನಿಗಳು ಡೈರೆಕ್ಟ್ ಮಾಡಲಿ, ಅವರು ಎಲ್ಲ ಬಂದು ಸಿನಿಮಾ ನೋಡಲಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸು ಕುಂತ್ಕೊಂಡು. ಯಾಕಂದರೆ ಇದರಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಎಲ್ಲ ಬಂದು ನೋಡಿದಾಗ ಏನಾಗುತ್ತೆ ಅಂದರೆ ಒಂದು ಇಡೀ ಕುಟುಂಬ ಒಂದು ಅಪ್ಪಾಜಿ ಸಿನಿಮಾ ಹೆಂಗಿತ್ತು ಆ ಥರ ಒಂದು ಫೀಲ್ ಕೊಡುತ್ತೆ. ನಮಗೆ ಭಾಳ ಖುಷಿ ಆಯಿತು. ತುಂಬ ಮೆಡ್ಸಿಬಿನೂ ಆಲ್ ದಿ ಬೆಸ್ಟ್ ಆ್ಯಂಡ್ ಗಾಡ್